ಸಂಘ ಪರಿವಾರದ ತಂಟೆಗೆ ಬರಬೇಡಿ ಹುಷಾರ್. ಇದನ್ನು ಹೇಳಿದ್ಯಾರು? ಬಿಜೆಪಿಯ ಉಚ್ಚಾಟಿತ ಎಂಎಲ್ಎ ಈಶ್ವರಪ್ಪ ಗುಡುಗಿದ್ದಾರೆ. ಮುಟ್ಟಿದ್ರೆ ಸುಟ್ಟೋಗ್ತೀರಾ, ದೂರ ಓಡೋಗಿ. ಸರ್ಕಾರದ ನಿರ್ಧಾರದ ವಿರುದ್ಧ ಗಾಬರಿಯಾದ ಈಶ್ವರಪ್ಪ. ಆರ್ಎಸ್ಎಸ್ ತಂಟೆಗೆ ಬರಬೇಡಿ ಹುಷಾರ್, ಮುಟ್ಟಿದ್ರೆ ಸುಟ್ಟೋಗ್ತೀರಾ, ದೂರವಿರಿ. ಸರ್ಕಾರದ ನಿರ್ಧಾರದ ವಿರುದ್ಧ ಗಾಬರಿಯಾದ ಈಶ್ವರಪ್ಪ, ಮಾಜಿ ಸಚಿವ, ಮಾಜಿ ಡಿಸಿಎಂ, ಸರ್ಕಾರದ ಯಾರನ್ನೋ ತೃಪ್ತಿಪಡಿಸುವುದಕ್ಕೆ ನೋಡುತ್ತಿದೆ, ಅವರನ್ನ ತೃಪ್ತಿಪಡಿಸಿ ಹಿಂದೂಗಳಿಗೆ ಅನ್ಯಾಯ ಮಾಡ್ತಾ ಇದೆ. ಮಾಜಿ ಸಚಿವ ಈಶ್ವರಪ್ಪ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಇದೆಂತಹ ಸರ್ಕಾರ, ಇದೆಂತಹ ಅನ್ಯಾಯ, ನಾವು ಸಹಿಸುವುದಿಲ್ಲ ಮತ್ತು ಬಿಡುವುದಿಲ್ಲ, ಬೀದಿಗಿಳಿದು ಹೋರಾಟ ಮಾಡುತ್ತೀವಿ ಎಂದು ಮಾಜಿ ಡಿಸಿಎಂ ಈಶ್ವರಪ್ಪ ಗುಡುಗಿದ್ದಾರೆ. ಉಚ್ಚಾಟಿತ ಮಾಜಿ ಶಾಸಕ. ಆರ್ಎಸ್ಎಸ್ ತಂಟೆಗೆ ಬರಬಾರದು. ಆರ್ಎಸ್ಎಸ್ ವಿಚಾರವಾಗಿ ಮಾತನಾಡುವ ನೈತಿಕತೆ ಸರ್ಕಾರಕ್ಕಿಲ್ಲ. ಯಾರ ಬಗ್ಗೆ ಮಾತನಾಡ್ತಾ ಇದ್ದೀರಿ? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ನಾವು ರಾಷ್ಟ್ರದ ಸ್ವಯಂ ಸೇವಕರು. ನಮ್ಮಿಂದ ಏನು ತಪ್ಪಾಗಿದೆ? ಈ ಭಾರತದಲ್ಲಿ ಸಾಕಷ್ಟು ಭಯೋತ್ಪಾದನಾ ಸಂಘಟನೆಗಳಿದ್ದಾವೆ, ಅವ್ರನ್ನ ಮೊದಲು ಬ್ಯಾನ್ ಮಾಡಿ. ಅದು ಬಿಟ್ಟು ನಮ್ಮ ಹಿಂದೆ ಯಾಕೆ ಬಿದ್ದಿದ್ದೀರಿ ಅಂತ ಹೇಳ್ತಾರೆ ಈಶ್ವರಪ್ಪ. ಆರ್ಎಸ್ಎಸ್ ತಂಟೆಗೆ ಬಂದರೆ ಹುಷಾರ್. 2028ರಲ್ಲಿ ಜನ ಪಾಠ ಕಲಿಸ್ತಾರೆ. ಕಳೆದ ಬಾರಿ ಈಶ್ವರಪ್ಪರಿಗೆ ಜನ ಪಾಠ ಕಲಿಸಿದಂತೆ, ಮುಂಬರುವ ಚುನಾವಣೆಯಲ್ಲಿ ಈ ಸರ್ಕಾರಕ್ಕೆ ಪಾಠ ಕಲಿಸ್ತಾರೆ ಜನ ಅಂತ ಹೇಳಿ ಈಶ್ವರಪ್ಪರವರು ರೀಕೌಂಟರ್ ಕೊಟ್ಟಿರುವಂತಹದ್ದು. ಅವರು ಮಾತನಾಡ್ತಾ ಪ್ರಿಯಾಂಕ್ ಖರ್ಗೆ ವಿರುದ್ಧವೂ ಕೂಡ ಹರಿಹಾಯ್ದರು. ನಿಮ್ಮ ಪೂರ್ವಜರು ದೇಶವನ್ನು ಆಳ್ತಿರಬೇಕಾದ್ರೂ ಕೂಡ ಆರ್ಎಸ್ಎಸ್ ಇಲ್ಲಿ ಜೀವಂತವಾಗಿತ್ತು. ಆರ್ಎಸ್ಎಸ್ ಇವತ್ತೂ ಇದೆ, ನಾಳೆಯೂ ಇದೆ, ಮುಂದೆಯೂ ಇರಲಿದೆ. ಆರ್ಎಸ್ಎಸ್ ಅನ್ನ ಬ್ಯಾನ್ ಮಾಡೋದಕ್ಕೆ ಎಂತಹ ಮಕ್ಕಳಿಗೂ ಸಾಧ್ಯ ಇಲ್ಲ ಅಂತ ಹೇಳೋದು. ಡ್ಯಾಶ್ ಡ್ಯಾಶ್ ಮಕ್ಕಳಿಗೂ ಸಾಧ್ಯವಿಲ್ಲ ಈಶ್ವರಪ್ಪ ಹೇಳೋದು. ಮಲ್ಲಿಕಾರ್ಜುನ ಖರ್ಗೆಯವರು ಸತತ ಪ್ರಯತ್ನ ಪಟ್ಟಿದ್ದಾರೆ. ಅವರಿಗೆ ಸಾಧ್ಯವಾಗದೇ ಇದ್ದದ್ದು ಮಗ ಪ್ರಿಯಾಂಕ್ ಖರ್ಗೆಗೆ ಸಾಧ್ಯವಾಗಿದೆ. ಈಶ್ವರಪ್ಪ ನಿನ್ನೆ ಒಂದು ಹೇಳಿಕೆ ಕೊಟ್ಟಿದ್ರು. ಆ ಮಗ ಯಾರನ್ನು ತೃಪ್ತಿಪಡಿಸುವಂತಹ ಪ್ರಯತ್ನದಲ್ಲಿದ್ದಾರೆ. ಒಂದು ಸಮುದಾಯವನ್ನು ತೃಪ್ತಿಪಡಿಸೋದಕ್ಕೋಸ್ಕರ ತನ್ನ ರಾಜಕೀಯ ಚಟಕ್ಕಾಗಿ ಸಂಘ ಪರಿವಾರವನ್ನು ನಿರ್ಬಂಧಿಸುವಂತಹ ಪ್ರಯತ್ನ ಅವರಿಗೆ ಶೋಭೆ ತರುವಂತಹದ್ದಲ್ಲ ಅಂತ ಹೇಳ್ತಾರೆ ಈಶ್ವರಪ್ಪನವರು. ಈಶ್ವರಪ್ಪನವರಿಗೆ ಸಂಘ ಪರಿವಾರ ಈ ಹಿಂದೆ ಸಾಕಷ್ಟು ಬಾರಿ ವಾರ್ನ್ ಕೊಟ್ಟಿತ್ತು. ಮಂಗಳೂರಿನ ಕಾರ್ಯಕ್ರಮವೊಂದರಲ್ಲಿ ಈಶ್ವರಪ್ಪನವರು ಭಾಷಣ ಮಾಡ್ತಿರ್ತಾರೆ. ಆ ಸಂದರ್ಭ ಪಕ್ಕದಲ್ಲೇ ಇದ್ದಂತಹ ಮಸೀದಿಯಿಂದ ಆಜಾನ್ ಮೊಳಗುತ್ತೆ. ಆ ಆಜಾನ್ ಮೊಳಗಬೇಕಾದ್ರೆ ಆ ಆಜಾನಿಗೆ ಅತ್ಯಂತ ನಿಕೃಷ್ಟ ಪದಗಳಿಂದ ಈಶ್ವರಪ್ಪ ಸಂಬೋಧನೆ ಮಾಡ್ತಾರೆ. ನಾಯಿ ಬೊಗಳ್ತಿದೆ ಅಂತ. ತಕ್ಷಣ ಆರ್ಎಸ್ಎಸ್ಸಿನ ಲೆಟರ್ ಬರುತ್ತೆ ಈಶ್ವರಪ್ಪನವರಿಗೆ. ಇನ್ನೊಂದು ಧರ್ಮವನ್ನ ಅವಹೇಳನ ಮಾಡೋದಕ್ಕಲ್ಲ ನಾವು ಇರುವಂತಹದ್ದು. ಸ್ವಯಂ ಸೇವಕರು ಮತ್ತೊಂದು ಧರ್ಮದ ಅವಹೇಳನ ಮಾಡೋದಕ್ಕಿರೋದಲ್ಲ. ಯಾರು ಬರ್ದಿದ್ದು ಈ ಪತ್ರ? ಇದೇ ಆರ್ಎಸ್ಎಸ್ ಈಶ್ವರಪ್ಪರಿಗೆ ಅವತ್ತು ವಾರ್ನ್ ಕೊಟ್ಟಿತ್ತು. ಅದೇ ಈಶ್ವರಪ್ಪ ಇವತ್ತು ಸಂಘ ಪರಿವಾರದ ಪರ ನಿಂತ್ಕೊಂಡು ಮಾತನಾಡ್ತಾ ಇದ್ದಾರೆ. ನೀವು ಆರ್ಎಸ್ಎಸ್ ಅನ್ನ ಬ್ಯಾನ್ ಮಾಡಬಹುದು, ಆದರೆ ಅದರ ಸಿದ್ಧಾಂತವನ್ನು ಸುಡೋದಕ್ಕೆ ಸಾಧ್ಯ ಇಲ್ಲ. ಸರ್ಕಾರ ಯಾರನ್ನು ತೃಪ್ತಿ ಮಾಡುವುದಕ್ಕೆ ನೋಡುತ್ತಿದೆ, ಅವರನ್ನು ತೃಪ್ತಿಪಡಿಸಿ ಹಿಂದೂಗಳಿಗೆ ಅನ್ಯಾಯ ಮಾಡ್ತಾ ಇದೆ. ಇದೆಂತಹ ಸರ್ಕಾರ, ಇದೆಂತಹ ಅನ್ಯಾಯ, ನಾವು ಸಹಿಸುವುದಿಲ್ಲ ಮತ್ತು ಬಿಡುವುದಿಲ್ಲ, ಬೀದಿಗಿಳಿದು ಹೋರಾಟ ಮಾಡ್ತೀವಿ ಎಂದ ಈಶ್ವರಪ್ಪರ ಹೇಳಿಕೆ ಈಗ ಬಿಜೆಪಿ ವಲಯದಲ್ಲಿ ಬಹಳಷ್ಟು ಸಂಚಲನವನ್ನು ಮೂಡಿಸಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.